ಅವರು ತಿಳ್ಕೊಳೋದಾದರೆ ಭಗವದ್ಗೀತೆ ಬಗ್ಗೆ ತಿಳ್ಕೊಳೋದಾದರೆ ಸೇರಿಸ್ಬೇಕು ಸರ್. ಅದು ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ಅದರಲ್ಲಿ ಇಷ್ಟು ದಿವಸ ಏನು ನಮ್ಮಲ್ಲಿ ಒಂದು ಪಠ್ಯಪುಸ್ತಕದಲ್ಲಿ ಒಂದು ನೀತಿ ಸಂಹಿತೆ ಅಂತ ಇರುತ್ತೆ, ಅದರ ಒಳಗಡೆ ಇದ್ದರೆ ಖಂಡಿತ ಸೇರಿಸ್ಬೇಕು ಸರ್. ಅದನ್ನ ಬಿಟ್ಟು ಮಾಡೋಕ್ಕೆ ಸರ್ಕಾರಕ್ಕೂ ಬರೋಲ್ಲ ಅಥವಾ ಮಂತ್ರಿಗಳಿಗೂ ಆಗೋಲ್ಲ. ಅದರೊಳಗೆ ನೀತಿ ಸಂಹಿತೆ ಒಳಗಿದ್ದರೆ ಸೇರಿಸ್ಬೇಕು ಸರ್. ಸರ್, ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿ ಆದಮೇಲೆ ರಾಜ್ಯಕ್ಕೆ ಲಾಭ ಆಗಿದೆಯಾ? ಲಾಭ ಆಗಿದೆ? ಅಲ್ಲಿ ಲಾಭ ಆಗಿದೆ ಸರ್. ಯಾರೇ ಕೇಂದ್ರ ಮಂತ್ರಿ ಆದರೂ, ಯಾವ ಪಕ್ಷದವರೇ ಆದರೂ ಅದು ರಾಜ್ಯಕ್ಕೆ ಲಾಭನೇ ಸರ್. ಕುಮಾರಸ್ವಾಮಿ ಅವರಾಗಿದ್ದು ರಾಜ್ಯಕ್ಕೆ. ಈಗ ಉದಾಹರಣೆ ಭದ್ರಾವತಿ ಏನು ಉಕ್ಕು ಕಾರ್ಖಾನೆ ಇದೆ, ಅದು ಬಹುಶಃ ಇವರ ಅವಧಿನಲ್ಲಿ ಇನ್ನೂ ಸ್ವಲ್ಪ ಡೆವಲಪ್ಮೆಂಟ್ ಆಗೋ ಸಾಧ್ಯತೆ ಇದೆ ಸರ್. ಸರ್, ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಮುಂದುವರಿಬೇಕು ಸರ್. ಯಾಕೆಂದರೆ ಹಿಂದುಳಿದ ವರ್ಗದವರು ಇದ್ದಾರೆ, ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಈ ರಾಜ್ಯದಲ್ಲಿ ಇದ್ದಾರೆ ಸರ್. ಹಿಂದುಳಿದ ವರ್ಗದವರೇ ಜಾಸ್ತಿ ಜನ. ನಮ್ಮಲ್ಲಿ ಹಿಂದುಳಿದ ವರ್ಗದ ನಾಯಕರು ಅಂತ ಹೇಳಿದ್ರೆ ಅದು ಯಾವ ಪಾರ್ಟಿ ಪಕ್ಷ ಅಲ್ಲ, ಅದು ಸಿದ್ದರಾಮಯ್ಯನವರೇ, ಅದ್ರಲ್ಲಿ ನೋ ಡೌಟ್. ಈಗ ಉದಾಹರಣೆಗೆ BJP ಗೌರ್ಮೆಂಟ್ ಬಂದರೆ ಆಟೋಮೆಟಿಕ್ ಅದು ಲಿಂಗಾಯತ ಪರವಾದಂಥ CM ಇರ್ತಾರೆ. JDS ಬಂದಾಗ ಒಕ್ಕಲಿಗ ಸಮುದಾಯದಲ್ಲಿರ್ತಾರೆ. ಇತರೆ ಅವಕಾಶ ಕೊಟ್ಟಂಥ ಕಾಂಗ್ರೆಸ್ಸು ಅದು ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಮತ್ತು ಅವರು 5 ವರ್ಷ ಮುಂದುವರಿಬೇಕು ಅಂತಲೇ ಅವ್ರಿಗೆ ಮ್ಯಾಂಡೇಟ್ರಿ ಕೊಟ್ಟಿರೋದು. 135 ಸೀಟ್ ಬರಲಿಕ್ಕೆ ಅವರೇ ಮೈನ್ ಕಾರಣ. ಹಾಗಾಗಿ ಅವ್ರು ಮುಂದುವರಿಬೇಕು. ಆ ಥರ ಅಲ್ಲ. ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ದೇವರಾಜ ಅರಸು ಆದಮೇಲೆ, ಬಂಗಾರಪ್ಪನವ್ರು ಆದಮೇಲೆ ಸಿದ್ದರಾಮಯ್ಯನವರಿಗೆ ಅಹಿಂದ ಒಲವಿದೆ ಸರ್. ಅವರು ಅಹಿಂದ ನಾಯಕರೇ, ಹಿಂದುಳಿದ ವರ್ಗ ದಲಿತ ನಾಯಕರಾಗಿ ಅವರು ರಾಜ್ಯದಲ್ಲಿ ರಾಜಕಾರಣ ಮಾಡ್ಕೊಂಡು ಮುಂದೆ ಬಂದಂಥವ್ರು. ಚಾನ್ಸ್ ಇದೆ ಸರ್. ಈಗ ಸತೀಶ್ ಜಾರಕಿಹೊಳಿ ಅವರಿಗೆ ಕೊಡಬೇಕು ಅಂತಿದೆ, ಪರಮೇಶ್ವರ್ ಅವರಿಗೆ ಕೊಡಬೇಕು ಅಂತಿದೆ, ಖರ್ಗೆ ಅವ್ರು ಬಂದು ಕೇಳಿದ್ರೆ ಅವರಿಗೂ ಕೊಡೋ ಚಾನ್ಸ್ ಇದೆ. ಹಾಗಾಗಿ ದಲಿತರಿಗೆ ಅವಕಾಶ ಇದೆ. ಡಿನ್ನರ್ ಮೀಟಿಂಗ್ ಮಾಡಿದ್ರು ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಮಾಡಿದ್ರು, ಇವರು ಯಾರಿಗೂ ಡಿನ್ನರ್ ಮೀಟಿಂಗ್ ಕರೀಲಿಲ್ಲ ದಲಿತ ನಾಯಕರಿಗೆ. ಈಗ ಕಾಂಗ್ರೆಸ್ ಪಾರ್ಟಿ ದಲಿತರನ್ನ ಮುಖಂಡರಾಗಿ ಇಟ್ಕೊಂಡು ಬಂದಿರ್ತಕ್ಕಂಥ ಪಾರ್ಟಿ. ನಿಮ್ಗೆ ಗೊತ್ತು, ಮಲ್ಲಿಕಾರ್ಜುನ ಖರ್ಗೆ ಅವರು ದಲಿತ ನಾಯಕರು. ಹಾಗಾಗಿ ಅವರೇ ಹೈಕಮಾಂಡು ಕೊಡ್ತಾರೆ. ಅವಕಾಶ ಇದೆ ಕಾಂಗ್ರೆಸ್ಸಲ್ಲಿ, ದಲಿತರಿಗೆ ಅವಕಾಶ ಇದೆ ಸರ್. ಪರಮೇಶ್ವರ್ ಹೇಳಿದ್ರು ನಮಗೆ ಡಿನ್ನರ್ ನಮಗೇನು ಇಲ್ಲ ಅಲ್ಲ. ಆ ಥರ ಈಗ ಏನಾಗುತ್ತೆ, ಅದು ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಬಟ್ ಈಗ ಸಿದ್ದರಾಮಯ್ಯನವ್ರು ಇರೋದ್ರಿಂದ ಈಗ ಆ ಪೋಸ್ಟಿಂಗ್ ಖಾಲಿ ಇಲ್ಲ. ಈಗ CM ಹುದ್ದೆ ಖಾಲಿ ಇದ್ದರೆ ಕೇಳ್ಬೋದು. ಬಟ್ ಒಳ್ಳೆ CM ಅವರು ಯಾರು ಸಿದ್ದರಾಮಯ್ಯನವರು, ಅವರ ನೇತೃತ್ವದಲ್ಲಿ 136+ ಸೀಟ್ ಗೆದ್ದಿದೆ ಕಾಂಗ್ರೆಸ್ಸು. ಹಾಗಾಗಿ ಈಗ ಖಾಲಿ ಆದರೆ ಮಾತ್ರ ಆ ಪ್ರಶ್ನೆ ಬರೋದಿಲ್ಲ ಸರ್. ಕರ್ನಾಟಕದಲ್ಲಿ ಈಗ ಮಕ್ಕಳು ಒಂದು ಪಠ್ಯ ಪುಸ್ತಕದಲ್ಲಿ ಭಗವದ್ಗೀತೆ ಸೇರಿಸ್ಬೇಕು ಬೇಡವಾ ಅಂತ ಪ್ರಶ್ನೆ ಸರ್. ಈಗ ನಾನು ಹೇಳೋದಾದರೆ, ಈಗ ಒಂದು ಪಠ್ಯ ಪುಸ್ತಕ ಅಂತ ಬಂದರೆ ಅದರಲ್ಲಿ ಯಾವುದೇ ಜಾತಿಗಳನ್ನು ತರಬಾರ್ದು. ಫಸ್ಟ್ ಆಫ್ ಆಲ್ ನಾನು ಹೇಳಿದೆ, ಅದ್ರ ಮಧ್ಯೆ ರಾಜಕೀಯ ತರಬಾರ್ದು. ವಿದ್ಯಾರ್ಥಿಗಳು ಹೇಗಿರ್ಬೇಕಂತ ಹೇಳಿದ್ರೆ, ವಿದ್ಯಾರ್ಥಿಗಳಿಗೆ ಕಲಿಬೇಕಾಗಿರೋಂಥದ್ದು ಬೇರೆ ಸುಮಾರು ವಿಷಯಗಳಿದ್ದಾವೆ, ಅದ್ರ ಕುರಿತಾಗಿ ಕಲಿಬೇಕು. ಈಗ ಭಗವದ್ಗೀತೆ ಸೇರಿಸ್ಬೇಕು ಅಂತ ನಾವು ಅಂದರೆ ಕುರಾನಿಂದ ಅದು ಇನ್ನೊಂದು ಸೇರಿಸ್ಬೇಕು, ಬೈಬಲಿಂದ ಇನ್ನೊಂದು ಸೇರಿಸ್ಬೇಕು, ಅದು ದೊಡ್ಡದಾಗೆ ಆಗ್ತಾ ಹೋಗುತ್ತೆ. ಯಾವುದು ಇಲ್ಲ, ಈಗ ಏನಿದೆ ಪಠ್ಯಕ್ರಮಗಳೇನಿದ್ದಾವೋ ಅದು ಹೇಗೆ ನಡೀಲಿ ಹಾಗೆ ನಡಿಬೋದು ಅಂತ ನಂದು. ಕೇಂದ್ರದ ಕುಮಾರಸ್ವಾಮಿ ಅವರು ರಾಜ್ಯಕ್ಕೆ ಲಾಭ ಆಗಿದೆ ಮಂತ್ರಿ 100% ಆಗುತ್ತೆ ಸರ್. ಯಾಕಂದರೆ ರೈತರಿಗೆ ಲಾಭ ಆಗುತ್ತೆ. ಹೇಗೆಂದರೆ ಇಲ್ಲೇನು ತೆರಿಗೆಗಳು ನಾವು ಕಟ್ತಿದ್ದೀವಿ, ಅವ್ರು ಕೇಂದ್ರಕ್ಕೆ ಅಷ್ಟು ಹೋಗೋಕ್ಕೆ ಬಿಡೋದಿಲ್ಲ. ರಾಜ್ಯಕ್ಕೆ ಏನು ಬೇಕೋ ಅಷ್ಟು ಅವ್ರು ಚೆನ್ನಾಗಿ ಮಾಡಿಕೊಡ್ತಾರೆ. ಹಾಗೂ ರೈತರಿಗೂ ಮತ್ತು ತುಂಬ ಹೆಲ್ಪ್ ಮಾಡ್ತಾರೆ. ಅವರು ರೈತ ನಾಯಕ ಅಂತಲೇ ಅವ್ರನ್ನ ಕರೀತಾರೆ. ಕೇಂದ್ರದಿಂದ ಅನುದಾನ ಕಮ್ಮಿ ಕೊಡ್ತಾ ಇದ್ದಾರೆ, ಟ್ಯಾಕ್ಸ್ ಜಾಸ್ತಿ ಕಟ್ತೀವಿ, ಅನುದಾನ ಕಮ್ಮಿ ಕೊಡ್ತಾ ಇದ್ದಾರೆ. ಅಂದರೆ ಕುಮಾರಸ್ವಾಮಿ ಇದ್ದಾವಾಗ ಆ ಥರ ಆಗ್ತಿರ್ಲಿಲ್ಲ ಅಂತ ನಾನು ಅನ್ಕೊಳ್ತೀನಿ. ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯವರು ಮುಂದುವರಿಬೇಕಾ ಬೇಡ? ಅಂದರೆ ನಾನು ಹೇಳೋ ಪ್ರಕಾರ ಒಂದು ಸತಿ DK ಶಿವಕುಮಾರಿಗೂ ಒಂದು ಚಾನ್ಸ್ ಕೊಡಬೇಕು ಅಂತ ಅನ್ಕೊತೀನಿ. ಅಂತ ಯಾಕೆ ಕೊಡಬೇಕು ಅಂತ ಎಲಿಜಿಬಿಲಿಟಿ? ಒಂದು ಸತಿ ನೋಡೋಣ, ಚಾನ್ಸ್ ಕೊಟ್ಟು ಏನೇನು ಚೇಂಜಸ್ ತರ್ಬೋದು ಅಂತ ಹೇಳಿ. ಟ್ರಬಲ್ ಶೂಟರ್ ಅಂತ ಕರೀತಾರೆ. ಏನೇನು ಪ್ಲ್ಯಾನ್ ಮಾಡ್ಬೋದು, ನಮ್ಮ ರಾಜ್ಯದ ಅಭಿವೃದ್ಧಿಗೆ ಏನೇನು ಪ್ಲ್ಯಾನ್ ಮಾಡ್ಬೋದು ಅಂತೇಳಿ ನೋಡ್ಬೋದು ಅಂತ. ಕರ್ನಾಟಕದಲ್ಲಿ ದಲಿತರನ್ನು CM ಮಾಡಬೇಕಾ? ಅಹಿಂದ ಹೌದು, ಎಲ್ರಿಗೂ ಒಂದು ಅವಕಾಶ ಸಿಗಬೇಕು. ಹಾಗೆ ದಲಿತರಿಗೂ ಸಿಕ್ಕಿದ್ರು ಚೆನ್ನಾಗಿರುತ್ತೆ. ಅಂದರೆ ಈಗ ದಲಿತರು ಹೇಗೆ ಅವ್ರ ಬಗ್ಗೆ ಅವ್ರ ಇದ್ರ ಅಭಿವೃದ್ಧಿ ಬಗ್ಗೆ ಅದಕ್ಕೆಲ್ಲ ಒಂದು ಅವಕಾಶ ಆಗುತ್ತೆ ಅಂತ ಹೇಳಿ ಅವ್ರಿಗೆ ದಲಿತರು ಆದರೂ ಒಂದು ಚೆನ್ನಾಗಿರುತ್ತೆ ಅಂತ ಕೊಡ್ಬೋದು, ಕೊಡ್ತಾರೆ. ವಂಚಿತ ಆಗ್ತಾನೆ ಬಂದಿದ್ದಾರೆ ಇಲ್ಲಿವರೆಗೂ ಆ ಸಮುದಾಯ ಹಾಗಂತಾರೆ. ಆದರೆ ಮಂತ್ರಿ ಸ್ಥಾನಗಳನ್ನು ಕೊಡ್ತಾರೆ. ಈಗ ಒಂದು CM ಇದು ಪ್ಲೇಸ್ ನಾರ್ಮಲ್ ಮಂತ್ರಿಗಿರಿ ಸಿಕ್ಬಿಟ್ರೆ ಆಯ್ತು, ಸಿಗ್ಬೋದು, ಮುಂದೆ ಸಿಗ್ಬೋದು ಅಂತ ನನ್ನ ಅನಿಸಿಕೆ. ಸಿಗುತ್ತೆ ಅಂತ ಸೇರಿಸ್ಬೇಕು. ಯಾಕಂದರೆ ಅವರ ಮನಸ್ಸಿನ ಒಂದು ಸಾಮರ್ಥ್ಯವನ್ನು ಹೆಚ್ಚಿಸಲಿಕ್ಕೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಸ್ಪರ್ಧಾತ್ಮಕ ಯುಗದಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಒಂದು ಶಕ್ತಿ ಬರಲಿಕ್ಕೆ ಭಗವದ್ಗೀತೆಯನ್ನು ಸೇರಿಸಿದರೆ. ಯಾಕಂದರೆ ಬೇರೆ ದೇಶದಲ್ಲಿ ಈಗ ಒಂದು ಕಂಪನಿಯ ಒಂದು ಟ್ರೈನಿಂಗ್ ಕೊಡಬೇಕಾದ್ರೆ ವಿದೇಶದಲ್ಲಿ, ಅಮೇರಿಕಾದಲ್ಲಿ, ಯುರೋಪ್ನಲ್ಲೆಲ್ಲ ಭಗವದ್ಗೀತೆಯನ್ನು ಕಲಿಸ್ತಾರೆ. ಹೇಗೆ ಅಂದರೆ ಕಂಪನಿಯನ್ನು ಹೇಗೆ ಸಾಮರ್ಥ್ಯಯುಕ್ತವಾಗಿ ನಡೆಸಬೇಕು ಅಂತ ಹೇಳಿ.
ಹಾಗಾದ ಕಾರಣ ಇಲ್ಲಿಯೂ ಕೊಟ್ಟರೆ ನಮ್ಮ ಈ ಯುವ ಮಕ್ಕಳು ನಾಳಿನ ಪ್ರಜೆಗಳಾಗಿ ಅವರು ಜಗತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ಅವರು ಜಗತ್ತನ್ನು ಗೆಲ್ಲಲಿಕ್ಕೆ ಬೇಕಾದಂಥ ಸಾಮರ್ಥ್ಯವನ್ನು ಹೊಂದಿಸಿಕೊಳ್ತಾರೆ. ಆದ ಕಾರಣ ಖಡಾಖಂಡಿತವಾಗಿ ಭಗವದ್ಗೀತೆ ಶಾಲೆಯಲ್ಲಿ ಸೇರಿಸಲೇಬೇಕು. ಥ್ಯಾಂಕ್ ಯು. ಕರ್ನಾಟಕದಲ್ಲಿ ಹಾಂ, ಕೇಂದ್ರದ ಕುಮಾರಸ್ವಾಮಿ ಅವರು ಮಂತ್ರಿ ಆದಮೇಲೆ ರಾಜ್ಯಕ್ಕೆ ಏನಾದರೂ ಲಾಭ ಆಗಿದೆಯಾ? ಲಾಭ ಆಗಿಲ್ಲ. ರಾಜ್ಯಕ್ಕೆ ಹಲವಾರು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಅಂದರೆ ಕಾರ್ಖಾನೆಗಳು ಇಲ್ಲಿಗೆ ಪಡಲಿಕ್ಕೆ ಅವರು ಕಾರಣೀಭೂತರಾಗಿದ್ದಾರೆ. ನಂತರದ ದಿನಗಳಲ್ಲಿ ಅವರೀಗ ಜಸ್ಟ್ ಆ ಒಂದು ಅದರದ್ದು ಹಿಡಿತಕ್ಕೆ ಸಾಧಿಸಿದಷ್ಟೇ. ಯಾವುದೇ ಒಂದು ಆಡಳಿತವನ್ನು ಹಿಡಿಸಬೇಕಾದ್ರೆ 2 ವರ್ಷ ಅದರದ್ದು ಆಗುಹೋಗುಗಳ ಒಳ ಅಳಿವನ್ನು ತಿಳ್ಕೊಳ್ಳಿಕ್ಕೆ ಸಮಯ ಬೇಕಾಗ್ತದೆ. ಆದ ಕಾರಣ ಇನ್ನೊಂದು 3 ವರ್ಷ ಬಾಕಿ ಇದೆ. ಅದರಲ್ಲಿ ಒಳ್ಳೆಯ ಕಂಪನಿಗಳನ್ನು ತಂದು ಯುವ ಜನತೆಗೆ ಬೇಕಾದಂಥ ಆ ಉದ್ಯೋಗ ಇದನ್ನೆಲ್ಲ ನಿರ್ಮಿಸಿಕೊಡಲಿಕ್ಕೆ ನಮ್ಮ ಕರ್ನಾಟಕ ಶಕ್ತಿಯುತ ಮಾಡಲಿಕ್ಕೆ ಅವರು ಖಂಡಿತವಾಗಿಯೂ ದುಡಿತಾರೆ ಅಂತ ಹೇಳಿ ನಮಗೆ ಆತ್ಮವಿಶ್ವಾಸ ಇದೆ. ಸರ್, ರಾಜ್ಯದ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರು ಮುಂದುವರಿಬೇಕಾ ಬೇಡವಾ? ಬೇಡ. ಅದು ನಮ್ಮ ಕರ್ನಾಟಕಕ್ಕೆ ಯಾವುದೇ ಒಂದು ಲಾಭದಾಯಕವಾಗಿರುವಂಥ ಆಡಳಿತ ಅಲ್ಲ. ಆದ ಕಾರಣ ಅದು ನಮ್ಮ ಕರ್ನಾಟಕಕ್ಕೆ ಸಿದ್ದರಾಮಯ್ಯನವರು ಮುಂದುವರಿದು ಬೇಡವೇ ಬೇಡ. ಯಾರು ಬರೀಬೇಕು ಸರ್ ಮುಂದೆ ಬರಬೇಕಾದ್ರೆ ಕೇಂದ್ರದಲ್ಲಿ ಆಡಳಿತ ಇರುವಂಥ ಪಕ್ಷವೇ ಇಲ್ಲಿ ಆಡಳಿತದ ಇದ್ದರೆ ನಮಗೆ ಜಾಸ್ತಿ ಅನುದಾನ ತಂದು ನಾವು ಕಳೆದ 5 ವರ್ಷದಲ್ಲಿ ಹಿಂದಿನ ಟರ್ಮಲ್ಲಿ ಇರುವಂಥ ಆಡಳಿತವನ್ನು ನಾವು ನೋಡಿದ್ದೇವೆ. ಅವರು ಒಳ್ಳೆಯತನದಲ್ಲಿ ಕೇಂದ್ರದಿಂದ ಬೇಕಷ್ಟು ಅನುದಾನ ತಂದಿದ್ದಾರೆ. ದಿವಸಕ್ಕೆ ಪ್ರತಿಯೊಂದು ಕಡೆಯಲ್ಲಿಯೂ ಉದ್ಘಾಟನೆ, ಅದು ಹೊಸ ರಸ್ತೆಯ ಭೂಮಿ ಪೂಜೆ ಇದು ನಡೀತಾ ಇದೆ. ಈಗಿನ ಕೆಲವು ದಿವಸಗಳಲ್ಲಿ 2 ವರ್ಷದಲ್ಲಿ ನಾವು ಉದ್ಘಾಟನೆ, ಭೂಮಿ ಪೂಜೆ ಇದನ್ನು ನಾವು ನೋಡೇ ಇಲ್ಲ. ತೆಂಗಿನಕಾಯಿ ಹೊಡೆಯೋದು ಅದು ಇಲ್ಲವೇ ಇಲ್ಲ. ಅಂದರೆ ಪ್ರಗತಿಯಲ್ಲಿ ನಾವು ಕುಂಠಿತವಾಗಿದ್ದೇವೆ. ಸಿದ್ದರಾಮಯ್ಯ ಅವರ ಈ 2 ವರ್ಷದ ಅವಧಿಯಲ್ಲಿ ಕರ್ನಾಟಕ 15 ವರ್ಷ ಹಿಂದೆ ಹೋಯಿತು. ಅದು ಹಿಂದೆ ಹೋಯಿತು. ತೆರಿಗೆ ಜಾಸ್ತಿ ಕಟ್ತೀವಿ, ನಮಗೆ ಪಾಲು ಕಡಿಮೆ ಸಿಗ್ತಂತೆ. ಇಲ್ಲ, ನಾವು GSTಯಲ್ಲಿ ಹಾಗಿಲ್ಲ. GSTಯಲ್ಲಿ ಯಾವ ಭಾಗ ಬರ್ತದೆ ಅದನ್ನು ಕೊಡ್ತಾರೆ. ಆದರೆ ಸ್ಯಾಂಕ್ಷನ್ ಅಂತ ಇದೆ, GSTಯಲ್ಲಿ ಸ್ಯಾಂಕ್ಷನ್ ಅಂತ ಇದೆ. ಅದು ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ, ಬಂದೇ ಬರ್ತದೆ. ಕರ್ನಾಟಕದ ಯಾವ ಭಾಗ ಬಂದಿರಬೇಕಾಗತ್ತೆ ಅದನ್ನು ಬರತಕ್ಕದ್ದು ಅದು ಬಂದೇ ಬರ್ತದೆ. ಅದರಲ್ಲಿ ಏನು 2 ಮಾತಿಲ್ಲ, ಕೊಡ್ತಾರೆ ಕೇಂದ್ರ ಸರ್ಕಾರ. ನಿಮ್ಮ ಪ್ರಕಾರ ಫೇಲ್ಯೂರ್ ಅಂತ? ಆ ಅಭಿವೃದ್ಧಿಯಲ್ಲಿ ಈಗಿನ ಕರ್ನಾಟಕ ಸರ್ಕಾರ ಟೋಟಲಿ ಫೇಲ್ಯೂರ್. ಸರ್, ಕರ್ನಾಟಕದ ಕಾಂಗ್ರೆಸ್ನಲ್ಲಿ ದಲಿತರನ್ನು CM ಮಾಡ್ತಾರಾ? ಇಲ್ಲ, ಬಿಲ್ಕುಲ್ ಮಾಡಲ್ಲ. ಇವರು ಹೇಳೋದು ಮಾತ್ರ, ದಲಿತರನ್ನು ಮುಂದೆ ತಂದು ಓಟು ಗಿಟ್ಟಿಸಿಕೊಳ್ತಾರೆ ಹೊರತಾಗಿ ದಲಿತರಿಗೆ ಇವರು ಕಾಂಗ್ರೆಸ್ನವರು CM ಮಾಡೋದೇ ಇಲ್ಲ. ಇದು ಖಡಾಖಂಡಿತವಾಗಿ ಖಚಿತ. ಮುಂಚಿನೂ ಕೂಡ ಅವರಿಗೆ ವಂಚಿತರಾಗ್ತಾನೆ ಇದ್ದಾರೆ. ಎಷ್ಟೋ ವರ್ಷದಿಂದ ಅವರಿಗೆ ಕೊಡ್ತೇನೆ ಅಂತ ಹೇಳಿ ವಂಚಿತರಾಗ್ತಾ ಇದ್ದಾರೆ. ಅವರು CM ಕಾಣುವುದನ್ನು ನಾವು ಬಯಸ್ತಾ ಇದ್ದೇವೆ. ಆ ದಲಿತರು ಒಬ್ಬರು CM ಆಗುವುದನ್ನು ನಾವು ಬಯಸ್ತಾ ಇದ್ದೇವೆ. ಕೊಡಲ್ಲ, ಕಾಂಗ್ರೆಸ್ನವರು ಬಿಲ್ಕುಲ್ ಕೊಡಲ್ಲ. ಅವ್ರು ಕೊಡುವ ಮನಸ್ಥಿತಿಯಲ್ಲಿ ಇಲ್ಲ. ಅವರು ಬೇರೆ ಒಂದು ವ್ಯವಸ್ಥೆಯಲ್ಲಿದ್ದಾರೆ. ದಲಿತರಿಗೆ CM ಕೊಡುವ ಯಾವುದೇ ವ್ಯವಸ್ಥೆಯು ನಮಗೆ ಈಗಿನ ಮಟ್ಟದಲ್ಲಿ ಕಣ್ಣಿಗೆ ಕಾಣ್ತಾ ಇಲ್ಲ. ಅಹಿಂದ ಅಸ್ತ್ರವನ್ನು ಬಳಸಿಕೊಂಡು ಆಡಳಿತವನ್ನು ಮಾಡ್ತಾರೆ. ಆದರೂ ಅಹಿಂದದ ಜನತೆಗೆ ಏನೂ ಲಾಭ ಇದರಲ್ಲಿ ಗಿಟ್ಟಿಲ್ಲ. ಆಡಳಿತ ಕುಸಿದು ಹೋಗಿದೆ. ಮುಂದಿನ ದಿನಗಳಲ್ಲಿ ಕೇಂದ್ರದಲ್ಲಿ ಯಾವುದು ಆಡಳಿತ ಇದೆ ಅದು ಮಾತ್ರ ಇಲ್ಲಿ ರಾಜ್ಯದಲ್ಲಿ ಇದ್ದರೆ ಕರ್ನಾಟಕ ಪ್ರಗತಿ ಹೊಂದಲಿಕ್ಕೆ ಸಾಧ್ಯ. ಇದು ನಮ್ಮ ರಾಜಕೀಯ ತತ್ವಶಾಸ್ತ್ರದಲ್ಲಿಯೂ ಹಾಗೆ ಹೇಳ್ತದೆ. ಕೇಂದ್ರದಲ್ಲಿ ಯಾವುದು ಆಡಳಿತ ಇದೆ ಅದೇ ಈ ಆಡಳಿತ ಇಲ್ಲಿ ರಾಜ್ಯದಲ್ಲಿ ಇದ್ದರೂ ರಾಜ್ಯದ ಆಡಳಿತ ಶಕ್ತಿಯುತವಾಗಿ ಆಗ್ತದೆ. ಎಂಪ್ಲಾಯ್ಮೆಂಟ್ ಸಿಗ್ತದೆ ಮತ್ತು ಎಲ್ಲ ಅಭಿವೃದ್ಧಿ ಕೆಲಸಗಳು ಆಗ್ತದೆ ಅಂತ ನನ್ನ ಅನಿಸಿಕೆ. ಸೇರಿಸಿದ್ರೆ ಜನಕ್ಕೆ ಹೆಲ್ಪ್ ಆಗುತ್ತೆ, ಸೇರಿಸಿಲ್ಲ ಜನಕ್ಕೆ ಹೆಲ್ಪ್ ಆಗಲ್ಲ ಅಷ್ಟೇ. ಸರ್, ಕೇಂದ್ರದ ಕುಮಾರಸ್ವಾಮಿ ಅವರು ಮಂತ್ರಿ ಆದಮೇಲೆ ನಮ್ಮ ರಾಜ್ಯಕ್ಕೆ ಲಾಭ ಆಗಿದೆಯಾ? ಲಾಭ ಆಗಿಲ್ಲ? ಆ ಜಮಾನದಲ್ಲಿ ಲಾಭ ಆಗಿದೆ, ಈ ಜಮಾನದಲ್ಲಿ ಹೆಂಗೆ ಹೇಳೋಣ ನಾವು ಅಷ್ಟೇ. ಏನಾಗಿಲ್ಲ? ಏನೂ ಆಗಿಲ್ಲ. ನೋಡೋಣ ನೀರಿ, ಇನ್ನೂ ಕಾದು ನೋಡಬೇಕು ಏನೇನಾಗುತ್ತೆ ಅಂತ ಮುಂದಿನ ಇದಕ್ಕೆ ಎಲೆಕ್ಷನ್. ಓಕೆ. ಆಮೇಲೆ ಏನಂದರೆ, ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದಲ್ಲಿ ಅವರೇ CM ಆಗಿ ಮುಂದುವರಿಬೇಕಾ ಬೇಡವಾ? ಅದು ಟರ್ಮ್ ಮುಗಿಯೋದಂಕ ಕೆಲವ್ರಿಗೆ ಹೆಲ್ಪ್ ಆಗುತ್ತೆ, ಕೆಲವ್ರಿಗೆ ಹೆಲ್ಪ್ ಆಗುತ್ತೆ. ಕೇಂದ್ರದಿಂದ ಒಪ್ಪಂದ ಆಗಿತ್ತು 2.5 ವರ್ಷ. ನೀವು ಹೌದು. ಅವ್ರು ಮುಂದುವರಿಬೇಕಾ ಬೇಡ? ಮುಂದುವರೆದ್ರೆ ನಮ್ಮ ಕರ್ನಾಟಕ ಜನಕ್ಕೆ ಹೆಲ್ಪ್ ಆಗುತ್ತೆ, ಬೇರೆ ಜನಕ್ಕೆ ಹೆಲ್ಪ್ ಆಗಲ್ಲ ಅಷ್ಟೇ. ಬೇರೆಯವ್ರಿಗೆ ಕೊಟ್ಟರೆ ಅಂದ್ರೆ ತಪ್ಪ? ಬೇರೆ ಕೊಡ್ಬೋದು, ಬಟ್ ಜನ ಒಪ್ಪಬೇಕಲ್ವಾ? ಜನ ಒಪ್ಪಬೇಕು. ಇಳಿಬೇಕಾದ್ರೆ ಹತ್ತಿಸ್ಬೇಕಾದ್ರೆ ಎಲ್ಲ ಜನ ಇರೋದೆ, ಪಬ್ಲಿಕ್ ಇರೋದು. ಪಬ್ಲಿಕ್ ಯಾವ ಥರ ಮೂಮೆಂಟ್ ಎತ್ಕೊಂಡು ಹೋಗ್ತಾರೆ ಪಬ್ಲಿಕ್ ಕೈಲಿರೋದು. ಅವ್ರು CM ಕೂರಿಸ್ಬೇಕಾ ಬೇಡವಾ ಅಂತ. ಓಕೆ, ಥ್ಯಾಂಕ್ ಯು. ಸರ್, ರಾಜ್ಯದಲ್ಲಿ ದಲಿತರು ನಾನು ಬ್ಯಾಂಕ್ ಹೋಗ್ತಾ ಇದ್ದೀನಿ. ರಾಜ್ಯದಲ್ಲಿ ದಲಿತರನ್ನ CM ಮಾಡ್ತಾರೆ ಕಾಂಗ್ರೆಸ್ನಲ್ಲಿ? ಮಾಡಿದ್ರೆ ಮುಂದಿನ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದೊಂದು ಮಾಡಬೇಕು. ಅದನ್ನು ಮಾಡಿದ್ರೆ ನಾವೇ ಅಂದ್ಕೊಂಡ್ರೆ ಹೋದರೆ ಜನಗಳೇ ಬೇರೆ ಜನಗಳದ್ದು ತೊಂದರೆನೇ ಇರುತ್ತೆ. ಕೊಡಬೇಕು, ಚಾನ್ಸ್ ಕೊಡಬೇಕು. ಕಾಂಗ್ರೆಸ್ ಮಾಡ್ತಾರೆ ಇಲ್ಲ ಅಂತ ನಾನು ಹೆಂಗೆ ಹೇಳಿ?
ಕೊಟ್ಟರೆ ಚೆನ್ನಾಗಿರುತ್ತೆ. ಬರೀ ಆಶ್ವಾಸನೆ ಕೊಡ್ತಾ ಇದ್ದಾರೆ, ವಂಚಿತರಾಗ್ತದೆ ಸಮುದಾಯ. ಇದೆಲ್ಲ ಅದನ್ನೇ ನಾವು ಹೇಳಂಗಿಲ್ಲ, ಬಟ್ ಅದು ಅವರು ಡಿಸೈಡ್ ಮಾಡಬೇಕಾಗಿರೋದು. ಭಗವದ್ಗೀತೆ ಸೇರಿಸ್ಬೇಕೋ ಬೇಡವಾ? ಸೇರಿಸ್ಬೇಕು. ಯಾಕೆ ಸರ್? ಭಗವದ್ಗೀತೆ ಅಂದರೆ ನಮಗೆ ಅದು ಇದೆ ಅಲ್ವಾ, ನಮಗೆ ನಮ್ಮ ಪರಂಪರೆ ಅಲ್ವಾ ಅದು, ಅದನ್ನು ಸೇರಿಸ್ಬೇಕು. ಭಗವದ್ಗೀತೆ ಸೇರಿಸ್ಬೇಕು. ಸರ್, ಕರ್ನಾಟಕ ರಾಜ್ಯಕ್ಕೆ ಕುಮಾರಸ್ವಾಮಿ ಅವರು ಸೆಂಟ್ರಲ್ ಮಿನಿಸ್ಟರ್ ಆದಮೇಲೆ ನಮಗೇನಾದರೂ ಲಾಭ ಆಗಿದೆಯಾ? ಲಾಭ ಆಗಿದೆ? ಏನು ಲಾಭ ಏನೂ ಆಗಿಲ್ಲ, ನಮ್ಮ ರಾಜ್ಯಕ್ಕೆ ಏನು ಲಾಭ ಏನಾಗಿಲ್ಲ. ಸರ್, ಏನಂದರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ನಲ್ಲಿ CM ಆಗಿ ಮುಂದುವರಿಬೇಕೋ ಬೇಡವಾ? ಮುಂದುವರಿಬೇಕು ಅವರು. ಯಾಕೆ ಸರ್? ಬೇರೆಯವರು 2.5 ವರ್ಷ ಅಂತ ಒಪ್ಪಂದ ಆಗಿತ್ತು, ಆದರೂ ಒಪ್ಪಂದ ಆದರೆ ಇನ್ನೊಂದು ಸ್ವಲ್ಪ ದಿವಸ ಇದ್ದರೆ ಇನ್ನೊಂದು ಸ್ವಲ್ಪ ಏನಾದ್ರು ಮಾಡ್ತಾರಲ್ಲ ಅಂತ ಅಷ್ಟೆ. ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ದಲಿತರನ್ನು CM ಮಾಡ್ತಾರ ಮಾಡಲ್ಲ? ದಲಿತರು CM ಮಾಡ್ತಾರೆ. ಮಾಡ್ತಾರೆ ಕಾಂಗ್ರೆಸ್ನಲ್ಲಿ? ಹಾಂ, ಮಾಡ್ತಾರೆ. ವಿಶ್ವಾಸ ಇದೆ? ವಿಶ್ವಾಸ ಇದೆ. ಬೇರೆ ವಂಚಿತರಾಗ್ತಾ ಇದ್ದಾರೆ ಆ ಸಮುದಾಯ? ಇಲ್ಲ. ಭಗವದ್ಗೀತೆ ಸೇರಿಸ್ಬೇಕು ಬೇಡವಾ ಸರ್? ಭಗವದ್ಗೀತೆ ಸೇರಿಸ್ಬೇಕು ಬೇಡ? ಸೇರಿಸ್ಬೇಕು. ಯಾಕೆ ಸರ್? ಅಲ್ಲ, ಮತ್ತು ಮಕ್ಕಳಿಗೆ ಇದರಲ್ಲಿ ಆಗ್ತೈತೆ, ಅದ್ರ ಸಲುವಾಗಿ ನಾವು ಭಗವದ್ಗೀತೆ ಇರಬೇಕು, ಇದ್ರ ಚಲೋ ಒಳ್ಳೆಯದು. ಸೇರಿಸ್ಬಾರ್ದು ಸರ್, ಅದು ರಾಜಕೀಯ ಪಿತೂರಿ ಆಗುತ್ತೆ ಸರ್. ಸೇರ್ಸೋಕ್ಕೆ ಚಾನ್ಸಸ್ ಕೊಡಬಾರ್ದು ಸರ್. ಸರ್, ಏನಂದರೆ ರಾಜ್ಯದಲ್ಲಿ ಕೇಂದ್ರದ ಕುಮಾರಸ್ವಾಮಿ ಅವರು ಮಂತ್ರಿ ಆದಮೇಲೆ ನಮ್ಮ ಕರ್ನಾಟಕಕ್ಕೆ ಲಾಭ ಆಗಿದೆಯಾ, ಲಾಭ ಆಗಿಲ್ವಾ? ರೈತರ ಪರ್ಪಸ್ ಆಗಿದೆ ಸರ್, ಅದರ ಪರ್ಪಸ್ ಏನಾಗಿಲ್ಲ. ಅದೇ ಕುಮಾರಸ್ವಾಮಿ ಅವರು ಅಧಿಕಾರದಲ್ಲಿದ್ದಾಗ ಇದೇ ಭಗವದ್ಗೀತೆ ಸೇರಿಸ್ಬಾರ್ದಂತ ಏನೋ ಲೆಟ್ರ್ ಮೂವ್ ಮಾಡಿದ್ದಾರೆ ಸರ್. ಏನೋ ಆಗಿದೆ, ಸೇರಿಸ್ಬಾರ್ದು ಸರ್. ಸರ್, ಏನಂದರೆ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರೇ CM ಆಗಿ ಮುಂದುವರಿಬೇಕಾ ಬೇಡವಾ? ಖಂಡಿತ ಮುಂದುವರಿಬೇಕು ಸರ್ ಸಿದ್ದರಾಮಯ್ಯ ಸರ್. ಬೇರೆಯವ್ರಿಗೆ ಸಿಗ್ಬಾರ್ದು? ಅಪರ್ಚುನಿಟಿ ಇನ್ನೂ ಮುಂದೆ ಇದೆ ಸರ್. ನಮ್ಮ DK ಶಿವಕುಮಾರ್ ಅವರು ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ. ಅವರಿಗೂ ಮುಂದೆ 2028ರಲ್ಲಿ ಅಪರ್ಚುನಿಟಿ ಸಿಗುತ್ತೆ. ಈಗ ಇವ್ರು ಸರಿಯಾಗಿ ಸರ್ಕಾರವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ಇವರೇ ಮಾಡಿದರೆ ಅನುಕೂಲ ಆಗುತ್ತೆ ಸರ್. ಅಲ್ಲ, ಇವರು ಒಪ್ಪಂದ ಆಗಿತ್ತಲ್ಲ 2.5 ವರ್ಷ, ಇವರು 2.5 ವರ್ಷಕ್ಕೆ ಕೇಂದ್ರದ ಮಂತ್ರಿ ಬಂದು ಕೇಂದ್ರ ವರಿಷ್ಠರು ಬಂದು ಒಪ್ಪಂದ ಮಾಡಿದ್ರು. ಒಪ್ಪಂದ ಆಗಿದೋ ಬಿಟ್ಟು ಗೊತ್ತಿಲ್ಲ ಸರ್. ಅವ್ರವ್ರು 4-5 ಜನದಲ್ಲಿ ಅಷ್ಟೇ ಗೊತ್ತು ಸರ್, ಇತರರಿಗೆ ಗೊತ್ತಿಲ್ಲವಲ್ಲ ಸರ್. ಇನ್ನೊಂದು ಏನಂದರೆ ಸರ್, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ದಲಿತರನ್ನ ಮುಖ್ಯಮಂತ್ರಿ ಮಾಡ್ತಾರ ಕಾಂಗ್ರೆಸ್ ಪಕ್ಷ? ಖಂಡಿತ ಮಾಡ್ತಾರೆ ಸರ್, ದಲಿತರ ಮುಖ್ಯಮಂತ್ರಿ ಮಾಡಿಲ್ಲ. ಇನ್ನು ಮುಂದೆ ಮಾಡ್ತಾರೆ ಸರ್ ಖಂಡಿತವಾಗಿ. ಇಲ್ಲಿವರೆಗೆ ಸಮುದಾಯ ವಂಚಿತರಾಗ್ತಾ ಬಂದಿದೆ. ಈ ಸಲ ಮಾಡ್ತಾರೆ ಸರ್. ನೆಕ್ಸ್ಟ್ ಇವರೇ 2.5 ವರ್ಷ ಮುಂದುವರಿದ್ರೆ ಹೇಗೆ ಮಾಡ್ಲಿಕ್ಕೆ? 28ಕ್ಕೆ ಮತ್ತೆ ಸರ್ಕಾರ ಬರುತ್ತಲ್ಲ ಸರ್, ಕಂಟಿನ್ಯೂಸ್ ಮಾಡ್ತಾರೆ, ಚಾನ್ಸಸ್ ಕೊಡ್ತಾರೆ ಸರ್ ಅವರು. ಒಂದು ಅಧ್ಯಾಯ ಅಂತ ಇದ್ದರೆ ಅದೊಂದು ಮಾಡ್ಬೋದು. ಅದು ಕೊನೆ ಪಾಠ ಪುಸ್ತಕದಲ್ಲಿ ಪೂರ್ತಿ ಮುಗಿದ ನಂತರ ಕೊನೆ ಪುಸ್ತಕ ಒಂದು ಪೇಜಲ್ಲಿ ಒಂದು 2 ಲೈನ್ ಬರಿಬೋದು. ಹೌದು. ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿ ಆದಮೇಲೆ ಲಾಭ ಆಗಿದೆ ರಾಜ್ಯಕ್ಕೆ? ಅದು ರಾಜ್ಯದ ಕರ್ನಾಟಕ ರಾಜ್ಯ ಅವ್ರು ಬಂದಾಗ, ಆ ಸಾಹೇಬ್ರು ಬಂದಾಗ ನಮಗೆ ಪಿಂಚಣಿ ವಯಸ್ಕರ ಪಿಂಚಣಿಯರಿಗೆ ಸ್ವಲ್ಪ ಜಾಸ್ತಿ ಅನುಕೂಲ ಮಾಡಿಕೊಟ್ರು, ಸ್ವಲ್ಪ ಜಾಸ್ತಿ ಆಗೋ ಥರ ಮಾಡಿಕೊಟ್ರು ಈ ಸಾಹೇಬ್ರು. ಸರಿ ಕೇಂದ್ರದ ಮಂತ್ರಿ ಆದಮೇಲೆ ರಾಜ್ಯಕ್ಕೆ ಲಾಭ ಆಗಿದೆಯಾ? ಅದಂಗೆಲ್ಲ ಹೇಳಿಕಾರ ರಾಜಕೀಯದ ಬಗ್ಗೆ ಮಾತಾಡೋಕ್ಕಾಗಲ್ಲ ಸರ್, ತಪ್ಪಾಗುತ್ತೆ ಅದು. ಯಾಕಂದರೆ ಇವರು ಅವರೆಲ್ಲ ಅವ್ರು ಯಾರ ಹತ್ರ ಇರ್ತಾರೋ ನಮ್ಗೆ ಗೊತ್ತಿರಲ್ಲ, ಪಬ್ಲಿಕ್ಕು ಇದು ಮಾಡೋಕ್ಕೆ ಹೇಳೋಕ್ಕಾಗಲ್ಲ ನಾವು. ಕರ್ನಾಟಕ ಕಾಂಗ್ರೆಸ್ನಲ್ಲಿ CM ಸಿದ್ದರಾಮಯ್ಯನವರು ಮುಂದುವರಿಬೇಕಾ ಬೇಡ ಸರ್? ಇದೇ ಪಕ್ಷ ಅನ್ನೋದೇನಿಲ್ಲ ಸರ್, ಯಾವ ಪಕ್ಷಾರು ಬರಲಿ CM ಆಗಿ ಮುಂದುವರಿಬೇಕಾ ಬೇಡ ಸರ್? ಜನಗಳ ಅಭಿಪ್ರಾಯ ಅಂತ ಹಂಗೆಲ್ಲ ಬಾಳಾರ ಸರ್. ಅದು ಎಲ್ಲ ಅವರೇ ಬರಬೇಕಂತ ಒತ್ತಾಯ ಮಾಡತ್ರ ಏನಿಲ್ಲ. ಯಾರೇ ಬಂದ್ರೂ ಚೆನ್ನಾಗಿ ಕೆಲಸ ಮಾಡ್ತಾರೆ ಸರ್. ಜನಗಳಿಗೆ ಪ್ರತಿನಿಧಿಗಳು ಬೇಕಾಗಿರೋದು ಜನಗಳಿಗೆ, ಅದೇ ಮುಖ್ಯವಾಗಿರೋದು. ಸಾಹೇಬ್ರೆ ಬರಬೇಕಂತ ನಮ್ಮ ಆಸೆನೂ ಇಲ್ಲ ಅಂತಲ್ಲ, ಆದರೂ ಕೇಳಬೇಕಲ್ಲ ಸರ್ ಅವರು ಜನಗಳು ಅಭಿಪ್ರಾಯ ಮುಂದಿನ ಎಲೆಕ್ಷನ್ಗೆ ಯಾವ ಥರ ಅಂದ್ಬಿಟ್ಟು. ಸರ್, ಕರ್ನಾಟಕದ ಕಾಂಗ್ರೆಸ್ನಲ್ಲಿ ದಲಿತರನ್ನ CM ಮಾಡ್ತಾರೆ ಕಾಂಗ್ರೆಸ್? ಮಾಡಲೇಬೇಕಂದ್ಬಿಟ್ಟು ಸಂವಿಧಾನದಲ್ಲಿದೆ, ಅವ್ರು ಮಾಡ್ತಾರೋ ಮಾಡೋರು ಗೊತ್ತಿಲ್ಲ. ವಂಚಿತರಾಗ್ತಾ ಇದೆ ಸಮುದಾಯ ಬರೀ. ಅದು ಹೌದು ಸರ್. ಯಾವತ್ತು CM ಎಲ್ಲರೂ ಎಲ್ಲ ಕ್ಯಾಸ್ಟರ್ CM ಆಗಿದ್ದಾರೆ, ಇವ್ರು ನಮ್ಮ ಕಡೆಗೆ ಯಾಕೆ CM ಕೊಡ್ತಿಲ್ಲ ಅಂತ ನಾವು ಕೇಳ್ತಾ ಇದ್ದೀವಿ ಸರ್. ಎಲ್ಲರೂ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.